ಅನಿರುದ್ಧ ಎಂ ಜೋಯಿಸ್. ಇವತ್ತು ನಾವು ಆನೆ ಟೂತ್ ಪೇಸ್ಟ್ ಮಾಡೋಣ. ಏನಿದು ಆನೆ ಟೂತ್ ಪೇಸ್ಟ್? ಟೂತ್ ಪೇಸ್ಟ್ ದಿನಬಳಕೆ ವಸ್ತು, ಅದನ್ನ ವಿವರಿಸುವ ಅಗತ್ಯ ಇಲ್ಲ. ಆದ್ರೆ ಸ್ವಾರಸ್ಯ ಇರೋದು ಆನೆ ಅಂತ ಅನ್ನೋದ್ರಲ್ಲಿ. ಏನಿದು ಆನೆ ಟೂತ್ ಪೇಸ್ಟ್ ಅಂದ್ರೆ ಇದೊಂದು ದೊಡ್ಡ ಗಾತ್ರದ ಟೂತ್ ಪೇಸ್ಟ್. ಈ ದೊಡ್ಡ ಗಾತ್ರದ ಟೂತ್ ಪೇಸ್ಟ್ ಮಾಡಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. 3% ಹೈಡ್ರೋಜನ್ ಪೆರಾಕ್ಸೈಡ್, ಒಣ ಈಸ್ಟ್, ಪಾತ್ರೆ ತೊಳೆಯೋ ಲಿಕ್ವಿಡ್, ಆಹಾರದ ಬಣ್ಣಗಳು. ನಾನು ಕೇಸರಿ ಮತ್ತು ಹಸಿರು ತಗೊಂಡಿದ್ದೀನಿ. ಬಿಸಿ ನೀರು, ಸ್ಪೂನ್, ಬಾಟ್ಲಿ ಮತ್ತು ಒಂದು ಟಬ್ ಅಥವಾ ಟ್ರೇ. ಈಗ ಪ್ರಯೋಗ ಶುರು ಮಾಡೋಣ. ಆದ್ರೆ ಪ್ರಯೋಗ ಶುರು ಮಾಡಕ್ ಮುಂಚೆ ಎಚ್ಚರಿಕೆ ವಹಿಸಬೇಕು. ಹೀಗಾಗಿ ನಾನು ಗ್ಲೌಸ್ ಮತ್ತೆ ಕನ್ನಡಕ ಹಾಕೋತಾ ಇದ್ದೀನಿ. ಈಗ ಪ್ರಯೋಗ ಶುರು ಮಾಡೋಣ. ಮೊದಲು ನಾವು 3% ಹೈಡ್ರೋಜನ್ ಪೆರಾಕ್ಸೈಡ್ ನ ಈ ಬಾಟ್ಲಿಗೆ ಹಾಕೋಣ. ಈಗ ಇದಕ್ಕೆ ಪಾತ್ರೆ ತೊಳೆಯೋ ಲಿಕ್ವಿಡ್ ನ ಹಾಕೋಣ. ಈಗ ಆಹಾರದ ಬಣ್ಣನ ಇದರ ಅಂಚಿಗೆ, ಬಾಟ್ಲಿನ ಅಂಚಿಗೆ ಹಾಕೋಣ. ಮಿಶ್ರಣ ಮಾಡೋಣ. ಈಗ ಆಹಾರದ ಬಣ್ಣನ ಬಾಟ್ಲಿನ ಅಂಚಿಗೆ ಹಾಕೋಣ. ನಾನು ಕೇಸರಿ ಹಾಕಿದೆ. ಈಗ ಹಸಿರು ಬಣ್ಣ ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ಒಣ ಈಸ್ಟ್ಗೆ ಬೆಚ್ಚಗಿನ ನೀರು ಹಾಕಿ ಕಲಕೋಣ. ಈಗ ಇದು ಚೆನ್ನಾಗಿ ಮಿಶ್ರಣ ಆಗಿದೆ. ಇದನ್ನ ಈಗ ಈ ಬಾಟ್ಲಿಗೆ ಹಾಕೋಣ. ಆದ್ರೆ ನೀವು ಈ ಪ್ರಯೋಗ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಈಸ್ಟ್ ಇದನ್ನ ಹಾಕಿದ ತಕ್ಷಣ ಹಿಂದಕ್ಕೆ ಸರಿಬೇಕು. ಈಗ ಇದನ್ನ ಹಾಕೋಣ. ವಾವ್, ನೋಡಿದ್ರಲ್ಲ ಸ್ನೇಹಿತರೆ ಹೇಗ್ ಬಂತು ಅಂತ. ಇದೇ ನಮ್ಮ ಆನೆಯ ಟೂತ್ ಪೇಸ್ಟ್. ಈಗ ಪ್ರಶ್ನೆ ಬರೋದು, ಈ ನೊರೆ ಯಾಕೆ ಬಂತು ಅಂತ. ಅದಕ್ಕೆ ನಾವು ಈ ಪ್ರಯೋಗದ ಹಿಂದಿನ ವಿಜ್ಞಾನ ಹಿನ್ನೆಲೆಯನ್ನ ತಿಳಿಬೇಕು. ನೊರೆ ಯಾಕೆ ಬಂತು ಅಂದ್ರೆ, ಈಸ್ಟ್ ಸಮ್ಮುಖದಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ವಿಭಜನೆಗೊಳ್ಳುತ್ತದೆ. ಇದರಿಂದ ನೀರು ಮತ್ತು ಆಕ್ಸಿಜನ್ ಉತ್ಪತ್ತಿ ಆಗುತ್ತದೆ. ಆಕ್ಸಿಜನ್ ಅನಿಲ ಆಗಿರೋದ್ರಿಂದ ಅದು ಗಾಳಿಗೆ ತಪ್ಪಿಸ್ಕೋಬೇಕು. ಆದ್ರೆ ನಾವು ಹಾಕಿರೋ ಪಾತ್ರೆ ತೊಳೆಯೋ ಲಿಕ್ವಿಡ್ ನಿಂದ ಅದು ತಕ್ಷಣಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ಈ ತರ ನೊರೆ ಬರೋದು. ಮತ್ತೆ ನೋಡಿ, ಸ್ವಲ್ಪ ಸಮಯ ಆದ್ಮೇಲೆ ಇದು ನಿಧಾನಾಗಿ ನಿಂತು ಬಿಡುತ್ತೆ. ಯಾಕೆ ಇದು ನಿಲ್ಲುತ್ತೆ ಅಂತಂದ್ರೆ, ನಾವು ಈ ಪ್ರಯೋಗಕ್ಕೆ ಬಳಸಿರೋದು 2 ಮುಖ್ಯ ವಸ್ತುಗಳು. ಅದು ಈಸ್ಟ್ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್. ಇವೆರಡರಲ್ಲಿ ಯಾವ್ದಾದ್ರು ಒಂದು ಮುಗಿದರೂ ರಾಸಾಯನಿಕ ಕ್ರಿಯೆ ನಿಲ್ಲುತ್ತೆ. ಹಾಗಾಗಿ ನೊರೆ ಬರೋದು ಕೂಡ ನಿಲ್ಲುತ್ತೆ. ಇದೇ ನಮ್ಮ ಆನೆಯ ಟೂತ್ ಪೇಸ್ಟ್. ಈ ನಿಜವಾದ ಟೂತ್ ಪೇಸ್ಟ್ಗೂ ಮತ್ತು ನಾವು ಮಾಡೋ ಈ ಟೂತ್ ಪೇಸ್ಟ್ಗೂ ಯಾವುದೇ ಸಂಬಂಧ ಇಲ್ಲ.
ಈ ಟೂತ್ ಪೇಸ್ಟ್ ಕೇವಲ ಮೋಜಿಗಾಗಿ ಅಷ್ಟೇ. ಧನ್ಯವಾದಗಳು.